ಬಿಜೆಪಿಯ ಮೊಟ್ಟ ಮೊದಲ ಚುನಾವಣೆ ಎದುರಿಸಿದ್ದು 1984ರಲ್ಲಿ. ಓಕೆ, ಇದನ್ನು ತುಂಬಾ ಅರ್ಥ ಮಾಡ್ಬಿಟ್ಟು ಹೇಳ್ತೀನಿ ನಾನು. 84ರ ಚುನಾವಣೆಯಲ್ಲಿ ವಾಜಪೇಯಿ, ಅಡ್ವಾಣಿಯಂತಹ ಘಟಾನುಘಟಿ ನಾಯಕರುಗಳಿಂದ ಚುನಾವಣೆಗೆ ಹೋಗ್ತಾರೆ. ಬಿಜೆಪಿ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಅವರು ಗಳಿಸಿದಂತಹ ವೋಟ್ ಸಂಖ್ಯೆ, ಮತದಾರರ ಸಂಖ್ಯೆ 1,82,00,000. ಎಷ್ಟು? 1984ರಲ್ಲಿ ಮೊದಲ ಚುನಾವಣೆಗೆ ಬಿಜೆಪಿ ಪಡೆದಿದ್ದು 1,82,00,000 ಆದ್ರೆ 2009ಕ್ಕೆ ನೀವು ಬಂದ್ರೆ 2009 ಅಂದ್ರೆ 25 ವರ್ಷಗಳು. ಅರ್ಥ ಆಗ್ತಿದೆಯಾ? 25 ವರ್ಷಗಳಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು, ವಾಜಪೇಯಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ? ಗೊತ್ತಿದೆಯಾ ಇಲ್ವೋ? ಅಡ್ವಾಣಿ ಅವ್ರ ಬಗ್ಗೆ ಗೊತ್ತಿದೆ. ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ, ಜಸ್ವಂತ್ ಸಿಂಗ್, ಯಶವಂತ್ ಸಿನ್ಹಾ, ಪ್ರಮೋದ್ ಮಹಾಜನ್, ಎಂತ ಘಟಾನುಘಟಿ ನಾಯಕರುಗಳಿದ್ದಂತಹ ಬಿಜೆಪಿ. ಅವ್ರು ತಗೊಂಡಂತ ಇಶ್ಯೂಗಳು ಯಾವುದು? ಯಾವ ಇಶ್ಯೂ ಇಟ್ಕೊಂಡು ಚುನಾವಣೆ ಮಾಡಿದ್ರು ವಾಜಪೇಯಿ ಕಾಲದಲ್ಲಿ? ರಾಮ ಮಂದಿರದಂತಹ ಭಾವನಾತ್ಮಕ ವಿಷಯ ಇತ್ತು. ಇಡೀ ದೇಶದ ಉದ್ದಗಲಕ್ಕೂ ಒಂದು ಭಾವನಾತ್ಮಕ ಸಬ್ಜೆಕ್ಟ್ ಇತ್ತು. ಮನೆ ಮನೆಯಿಂದ ಇಟ್ಟಿಗೆಯನ್ನು ತಗೊಂಡು ಹೋಗ್ತಾ ಇದ್ರು. ಅಂತಹ ವಿಷಯ ಇಟ್ಕೊಂಡು ಬಾಬರಿ ಮಸೀದಿ ಧ್ವಂಸವಾದಂತಹ ಕಾಲದಲ್ಲೂ ಸಹ ಬಿಜೆಪಿ 25 ವರ್ಷಗಳಲ್ಲಿ ಪಡೆಯಕ್ಕೆ ಸಾಧ್ಯ ಆಗಿರುವಂತದ್ದು ಕೇವಲ 6,02,00,000 ಮತಗಳು ಮಾತ್ರ. ಅಂದ್ರೆ 2009ರ ಚುನಾವಣೆಯಲ್ಲಿ ಬಿಜೆಪಿಯ ಟೋಟಲ್ ಮತದಾರರ ಸಂಖ್ಯೆ 7,84,00,000. ಫಸ್ಟ್ ಚುನಾವಣೆಯಲ್ಲಿ ಎಷ್ಟು ಹೇಳಿದೆ ನಾನು? 2084ರಲ್ಲಿ 182ರಿಂದ ಇಷ್ಟು ಘಟಾನುಘಟಿ ನಾಯಕರನ್ನ ಸೇರಿಸಿಕೊಂಡು ರಾಮ ಮಂದಿರ ವಿಷಯವನ್ನ ಇಟ್ಟುಕೊಂಡು ಬಿಜೆಪಿಗೆ ಸಾಧಿಸಲಿಕ್ಕಾಗಿದ್ದು 1,84,00,000ದಿಂದ 7,84,00,000. ಅಂದ್ರೆ 25 ವರ್ಷದಲ್ಲಿ ಬಿಜೆಪಿ ಸಾಧಿಸಿದ್ದು 6,02,00,000 ಮತದಾರರನ್ನ ಮಾತ್ರ. ಇದರ ಮಧ್ಯದಲ್ಲಿ ವಾಜಪೇಯಿ ಅವರು 5 ವರ್ಷ ಸರ್ಕಾರವನ್ನು ಮಾಡಿದ್ರು ಅನ್ನೋದನ್ನು ಮರಿಬೇಡಿ. ಈಗ ಬನ್ನಿ ನೀವು ವಿಷಯಕ್ಕೆ. ಹಾಗಾದ್ರೆ ಗುಜರಾತ್ ಮಾಡೆಲ್ ಈ ದೇಶವನ್ನ, ವ್ಯವಸ್ಥೆಯನ್ನ ಹೇಗೆ ಹಾಳು ಮಾಡಿತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. 2014ಗಿಂತ ಮುಂಚೆ ನೀವು ನರೇಂದ್ರ ಮೋದಿ ಅವರ ಹೆಸರನ್ನ ಕೇಳಿದ್ದೀರಾ? ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿದ್ದೀರಿ. ಒಂದು ವಿಷಯ ಕೇಳಿಸ್ಕೊಂಡಿದ್ದೀರಿ. ಯಾವ ವಿಷಯಕ್ಕೆ? ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ತಲೆ ತಗ್ಗಿಸುವಂತಹ ಘಟನೆ ನಡೆದಿರುವಂತದ್ದು ಗೋಧ್ರಾದಲ್ಲಿ. 2002ರಲ್ಲಿ ನಡೆದಂತಹ ಹತ್ಯಾಕಾಂಡ ಏನಿದೆ, ಎಲ್ಲ ಕಡೆ ಗಲಾಟೆಗಳು ನಡೆದಿರ್ಬೋದು. ಆದರೆ ಒಂದು ಸರ್ಕಾರ ಮುಂದೆ ನಿಂತು ಇಡೀ ಗೃಹ ಇಲಾಖೆಯನ್ನು ನಿಷ್ಕ್ರಿಯ ಮಾಡಿ ಸಾವಿರಾರು ಜನರ ಮೇಲೆ ಅತ್ಯಾಚಾರ, ಕೊಲೆಗಳನ್ನು ಮಾಡಿದ ಕಾರಣಕ್ಕೆ ಮಾತ್ರ ನಮ್ಗೆ ಗೊತ್ತಿತ್ತು, ಅಲ್ಲಿನ ಮುಖ್ಯಮಂತ್ರಿ ಯಾರು ಅಂತ. ಕರೆಕ್ಟಾ? ಅಲ್ಲಿನ ಮುಖ್ಯಮಂತ್ರಿ ಯಾರು ಅಂತ ಕೇವಲ ನಮಗೆ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲಿ ಹೇಳಿದ್ರು, ದಯವಿಟ್ಟು ನೀವು ನಮ್ಮ ದೇಶಕ್ಕೆ ಬರಬಾರದು, ನಮ್ಮ ದೇಶಕ್ಕೆ ಕಾಲಿಡಬಾರದು ಅಂತ ಅವರ ವಿಸಾನೇ ಕ್ಯಾನ್ಸಲ್ ಮಾಡ್ತಾರೆ. ಈ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಯಾರು ಅಂತ ನಮ್ಗೆ ಗೊತ್ತಿತ್ತು ವಿನಃ ಮತ್ತೆ ಏನು ಈ ದೇಶಕ್ಕೆ ಕೊಟ್ಟ ಕಾಂಟ್ರಿಬ್ಯೂಷನ್ ಇಂದ ಗೊತ್ತಿರಲಿಲ್ಲ. ಆವಾಗ ಗೊತ್ತಿದ್ದು ವಾಜಪೇಯಿ, ಅಡ್ವಾಣಿ ಮಾತ್ರ. ಇನ್ನೊಬ್ರು ಯಾರವರು? ಅಮಿತ್ ಶಾ. ಇವ್ರ ಬಗ್ಗೆ ಏನ್ ಗೊತ್ತಿತ್ತು ನಿಮಗೆ 2014ಕ್ಕೆ? ದೇಶದ ಇತಿಹಾಸದಲ್ಲಿ ಗಡಿಪಾರದಂತಹ ಒಬ್ಬ ಗೃಹ ಮಂತ್ರಿ ಇದ್ರೆ ಅದು ಅಮಿತ್ ಶಾ ಅಂತ ನಮ್ಗೆ ಅಷ್ಟೇ ಗೊತ್ತಿದ್ದು ನಮಗೆ. ಇವರಿಬ್ರು 2013ರ ಸೆಪ್ಟೆಂಬರ್ನಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ. ವಾಜಪೇಯಿ, ಅಡ್ವಾಣಿಯವರನ್ನ ಬದಿಗೆ ಸರಿಸ್ತಾರೆ. 2013ರ ಸೆಪ್ಟೆಂಬರ್ ಚುನಾವಣೆಗೆ ಕೇವಲ 6ರಿಂದ 7 ತಿಂಗಳು ಬಾಕಿ ಇದ್ದಾಗ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ. ನಾನು ಆಗ್ಲೇ ಹೇಳಿದೆ, ಬಿಜೆಪಿ 25 ವರ್ಷದಲ್ಲಿ ಪಡೆದಿರೋದು 6 ಕೋಟಿ ಮತ. ಆದ್ರೆ 2014ರಲ್ಲಿ ಬಿಜೆಪಿ ಪಡೆದಿರೋ ಮತ ಎಷ್ಟು ಅಂತ ಗೊತ್ತಾ ನಿಮಗೆ? ಕೇವಲ 6 ತಿಂಗಳಲ್ಲಿ 7,84,00,000ದಿಂದ 17,17,00,000 ಹೋಗುತ್ತೆ. ಅಂದ್ರೆ 6-7 ತಿಂಗಳಿಗೆನೆ 9,33,00,000 ಓಟು ಬಿಜೆಪಿಯ ಪಾಲಾಗುತ್ತೆ. ಓಟ್ ಚೋರಿ ನಿನ್ನೆಯಿಂದ ಆರಂಭ ಆಗಿದ್ದಲ್ಲ. ರಾಹುಲ್ ಗಾಂಧಿ ಹೇಳ್ತಿರೋದು ಬಿಹಾರಿಂದ ಅಲ್ಲ. 2014ರಲ್ಲಿ ಯಾವ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಅನ್ನೋದು ನನ್ನ ವಾದ. ಅದಕ್ಕೆ ಬೇಕಾದ ಡಾಟಾಗಳನ್ನ, ಅಂಕಿಅಂಶಗಳನ್ನ ನೀವು ನೋಡಬೇಕು.